ನಾವಿವತ್ತಿದೀವಿ ಲ್ಯಾಟ್ವಿಯಾ ಅನ್ನೋ ದೇಶದಲ್ಲಿ, ಯುರೋಪಲ್ಲಿ ಇದ್ರೆ ಅಥವಾ ಯುರೋಪ್ಗೆ ಟ್ರಾವೆಲ್ ಮಾಡ್ತಿದ್ರೆ ಈ ಒಂದು ಡೆಸ್ಟಿನೇಷನ್ ನೀವು ಇಟ್ಕೊಳ್ಳಿ. ಬಿಕಾಸ್ ಇದು ತುಂಬಾ ಅಫೋರ್ಡೆಬಲ್ ಅಂಡ್ ಚೀಪ್. ಯುರೋಪ್ಗೆ ಇಲ್ಲಿರೋ ಯೂನಿವರ್ಸಿಟೀಸ್ಗೆ ಓದಕ್ ಬರ್ಬೇಕು ಅಂತ ಎಷ್ಟೊಂದು ಜನ ಅನ್ಕೋತ ನೋಡ್ತಾ ಇದ್ದೀರಾ, ಅದು ಉಲ್ಟಾ ಮಾಡಿ ನಿಲ್ಸಿದ್ದಾರೆ. ಬಟ್ ಇಲ್ಲಿ ಹೆಂಗ್ ಗೊತ್ತಾ, ಸೇಮ್ ಒರೈನ್ ಮಾಲ್ ಬೆಂಗಳೂರಲ್ಲಿ ಇದೆಯಲ್ಲ, ಮೇಲೆ ಒಂದು ಫ್ಲೋರ್ ಫುಲ್ ಫುಡ್ ಸ್ಟ್ರೀಟ್ ತರ ಆ ತರ ಇತ್ತು ಇಲ್ಲಿ. ನಂಗೆ ಸಖತ್. ವೆಲ್ಕಮ್ ಟು ಡೇ 2 ಇನ್ ಲ್ಯಾಟ್ವಿಯಾ. ಲೇಟ್ ಆಗಿದ್ವಿ ಯಾಕೆಂದ್ರೆ ನೈಟ್ ಇದು ನ್ಯೂ ಇಯರ್ದೆಲ್ಲ ಪಾರ್ಟಿ DJ ಎಲ್ಲ ಮುಗಿಸ್ಕೊಂಡು ಹೋಗೋದು ಲೇಟ್ ಆಗಿತ್ತು. ಸೊ ಇವಾಗ ಎದ್ದು ಕಾಫಿ ಕುಡಿಯೋಣ ಅಂತ ಬಂದ್ವಿ. ಬಟ್ ಇಲ್ಲಿ ಟೆಂಪ್ರೇಚರ್ ಇವಾಗ -8 ಇದೆ. ಫುಲ್ ಚಳಿ ಆಗ್ತಿದೆ. ಬಟ್ ಆದ್ರೂ ಜನ ಎಲ್ಲ ಅದು ಹೆಂಗ್ ಓಡಾಡ್ತಿದಾರೋ ಗೊತ್ತಿಲ್ಲ. ಫೀಲ್ಸ್ ಲೈಕ್ -10 ಅಂತ ಇದೆ. -8 ಅಲ್ಲ, -10 ಅನ್ಕೊಳ್ಳಿ. -10 ಇದೆ. ಅಂಡ್ ಇಲ್ಲೊಂದು ಪಾಂಡ್ ಇದೆ, ಅದು ಫ್ರೀಸ್ ಆಗೋಗಿದೆ. ಬಿದ್ದು ಜನಕ್ಕೆ ಅದು ಎಲ್ಲಿಂದ ಎನರ್ಜಿ ಬರುತ್ತೋ, ಎಲ್ಲಿಂದ ಹೆಂಗ್ ಓಡಾಡ್ತಾರೋ ಗೊತ್ತಿಲ್ಲ. ನಾವಿವತ್ತಿದೀವಿ ಲ್ಯಾಟ್ವಿಯಾ ಅನ್ನೋ ದೇಶದಲ್ಲಿ. ನಿಮ್ಗೆ ಎಷ್ಟು ಜನಕ್ಕೆ ಲ್ಯಾಟ್ವಿಯಾ ಅನ್ನೋ ದೇಶದ ಬಗ್ಗೆ ಗೊತ್ತಿತ್ತು? ಈ ದೇಶನ ಜರ್ಮನ್ಸ್ ಅವರು 1200 ಅಡಿಯಲ್ಲಿ ಟ್ರೇಡಿಂಗ್ ಪರ್ಪಸ್ ಗೋಸ್ಕರ ಬಿಲ್ಡ್ ಮಾಡ್ತಾರೆ. ಅದೇ ರಿಗಾ ಅನ್ನೋ ಸಿಟಿ. ಈ ದೇಶನ ಮುಂಚೆ ಜರ್ಮನ್ ಅವ್ರು ರೂಲ್ ಮಾಡ್ತಿರ್ತಾರೆ, ಆಮೇಲೆ ಸ್ವೀಡನ್ ಅವ್ರು ಬರ್ತಾರೆ, ಆಮೇಲೆ ರಷ್ಯಾದವ್ರು ಬರ್ತಾರೆ, ನಂತರ ಇದು ಸೋವಿಯತ್ ಯೂನಿಯನ್ ಗೆ ಸೇರುತ್ತೆ ಈ ದೇಶ. ಇಷ್ಟೆಲ್ಲ ಆದ್ಮೇಲೆ ಈ ದೇಶಕ್ಕೆ ಇಂಡಿಪೆಂಡೆನ್ಸ್ ಬಂದಿದ್ದು ಯಾವಾಗ ಗೊತ್ತಾ? 1992 ಅಲ್ಲಿ. ವೆರಿ ರೀಸೆಂಟ್ ಆಗಿ ಈ ದೇಶ ಇಂಡಿಪೆಂಡೆನ್ಸ್ ಪಡ್ಕೊಳ್ಳುತ್ತೆ. ಇದು ಯುರೋಪ್ ಅಲ್ಲಿರೋ ಒಂದು ಮೋಸ್ಟ್ ಅಂಡರ್ ರೇಟೆಡ್ ಸಿಟಿ ಅಥವಾ ಕಂಟ್ರಿ ಅಂತಾನೆ ಹೇಳ್ಬೋದು. ಬಿಕಾಸ್ ತುಂಬಾ ಜನಕ್ಕೆ ಈ ಸಿಟಿ ಇದೆ ಅಥವಾ ಈ ಕಂಟ್ರಿ ಇದೆ ಅಂತಾನೆ ಗೊತ್ತಿಲ್ಲ. ಯಾರಾದ್ರೂ ಯುರೋಪ್ ಅಲ್ಲಿ ಇದ್ರೆ ಅಥವಾ ಯುರೋಪ್ಗೆ ಟ್ರಾವೆಲ್ ಮಾಡ್ತಿದ್ರೆ ಈ ಒಂದು ಡೆಸ್ಟಿನೇಷನ್ ನೀವು ಇಟ್ಕೊಳ್ಳಿ. ಬಿಕಾಸ್ ಇದು ತುಂಬಾ ಅಫೋರ್ಡೆಬಲ್ ಅಂಡ್ ಚೀಪ್ ಆಗಿದೆ. ನಮ್ಗೆ ಇಲ್ಲಿಗೆ ಬರೋರ್ಗೂ ಗೊತ್ತಿರ್ಲಿಲ್ಲ ಇದು ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ತುಂಬಾ ಅಫೋರ್ಡೆಬಲ್, ಚೀಪ್, ಎಕ್ಸ್ಪೆನ್ಸಿವ್ ಇಲ್ಲ, ಕಾಸ್ಟ್ ಆಫ್ ಲಿವಿಂಗ್ ಕೂಡ ಕಡಿಮೆ. ಅಂಡ್ ಇಲ್ಲೊಂದು ಯೂನಿವರ್ಸಿಟಿ ಕೂಡ ಇದೆ. ಇಲ್ಲಿ ತುಂಬಾ ಜನ ಇಂಡಿಯನ್ಸ್ ನಾವು ನೋಡಿದ್ವಿ. ನೀವು ದೊಡ್ಡ ದೊಡ್ಡ ಸಿಟಿಗಳಲ್ಲೂ ಕೂಡ ಇಷ್ಟೊಂದು ಒಳ್ಳೆ ರೆಸ್ಟೋರೆಂಟ್ಸ್ ನೋಡಲ್ಲ. ರೆಸ್ಟೋರೆಂಟ್ಸ್ ಇರೋದು ಇಂಪಾರ್ಟೆಂಟ್ ಅಲ್ಲ, ಅಲ್ಲಿನ ಟೇಸ್ಟ್ ಇಂಪಾರ್ಟೆಂಟು. ನಾವು ಒಂದು 2-3 ರೆಸ್ಟೋರೆಂಟ್ಸ್ ಟ್ರೈ ಮಾಡಿದ್ವಿ. ಎಲ್ಲ ಕಡೆ ಫುಡ್ ಸಖತ್ತಾಗಿತ್ತು ಅಂಡ್ ಚೀಪ್ ಆಗು ಇತ್ತು. ಇದೊಂಥರ ಪಾರ್ಟಿ ಪ್ಲೇಸು. ಅಂಡ್ ಇವರು ಇಲ್ಲಿ ಗವರ್ಮೆಂಟ್ ಅವ್ರು ಕೂಡ, ಇಲ್ಲಿ ಜನ ಕೂಡ ತುಂಬಾ ವೆಲ್ಕಮಿಂಗ್ ಆಗಿದ್ದಾರೆ. ಎಕ್ಸಾಂಪಲ್ ಕೊಡ್ಬೇಕಂತಂದ್ರೆ ನಾವು ಬಂದಿದ್ದು 31st ಇಲ್ಲಿಗೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ಬೇಕು ಅಂತ. ನ್ಯೂ ಇಯರ್ ದಿನ ಅಂಡ್ ನ್ಯೂ ಇಯರ್ ಹಿಂದಿನ ದಿನ ಎಲ್ಲ ಟ್ರಾನ್ಸ್ಪೋರ್ಟೇಶನ್ ಫ್ರೀ ಇತ್ತು. ಅದು ಅಲ್ಲದೆ ನ್ಯೂ ಇಯರ್ ದಿನ ನೈಟ್ 12 o'clock ಅಲ್ಲಿ 5 ಕಡೆ ಫ್ರೀ DJ ಅರೇಂಜ್ ಮಾಡಿದ್ರು ಗೌರ್ಮೆಂಟ್ ಇಂದ. ತುಂಬಾ ಚೆನ್ನಾಗಿತ್ತು. ಎಷ್ಟೊಂದ್ ಜನ ಯುರೋಪ್ಗೆ ಇಲ್ಲಿರೋ ಯೂನಿವರ್ಸಿಟೀಸ್ಗೆ ಓದಕ್ ಬರ್ಬೇಕು ಅಂತ ಎಷ್ಟೊಂದ್ ಜನ ಅನ್ಕೋತಾ ಇರ್ತೀರಾ. ಲ್ಯಾಟ್ವಿಯಾ ದೇಶ ಎಷ್ಟೊಂದ್ ಜನಕ್ಕೆ ಗೊತ್ತಿಲ್ಲದೆ ಇರೋದ್ರಿಂದ ಇದನ್ನ ಹೇಳ್ತಾ ಇದೀನಿ. ಇಲ್ಲೂ ಕೂಡ ಒಂದು ಯೂನಿವರ್ಸಿಟಿ ಇದೆ. ಇಲ್ಲಿ ಸುಮಾರು ಜನ ಇಂಡಿಯನ್ಸ್ ಇದ್ದಾರೆ. ಅಂಡ್ ಇಲ್ಲಿ ಯುರೋಪಿಯನ್ ಕಂಟ್ರೀಸ್ ಎಲ್ಲ ಹತ್ರ ಇರೋದ್ರಿಂದ ನೀವು ಇಲ್ಲಿ ಓದಿ ಬೇರೆ ಕಡೆನೂ ಆರಾಮಾಗಿ ಟ್ರಾವೆಲ್ ಮಾಡ್ಕೊಂಡು ಜಾಬ್ ತಗೋಬಹುದು. ನಿಮ್ಗೆ ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಯೂನಿವರ್ಸಿಟೀಸ್ ಬಗ್ಗೆ ಅಥವಾ ಕನ್ಸಲ್ಟೆನ್ಸಿ ಬಗ್ಗೆ ಬೇಕಿದ್ರೆ ನಮ್ಗೆ DM ಮಾಡಿ. ನಮಗ್ ಗೊತ್ತಿರೋ ಅಷ್ಟು ನಾವು ನಿಮಗೆ ಹೇಳ್ತೀವಿ. ಇಲ್ಲಿ ಸ್ನೋಫಾಲ್ ಆಗ್ತಾ ಇದೆ ಅಂಡ್ ಟೆಂಪರೇಚರು -10 degrees ಇದೆ. ಆಚೆ ಒಂದ್ ಕಡೆ ಸ್ಟಿಲ್ ಆಗಿ ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ, ಅಷ್ಟು ಚಳಿ ಇದೆ. ಬಟ್ ಈ ವಿಡಿಯೋ ಮಾಡ್ತಿರೋ ಕಾರಣ ಏನು ಅಂತಂದ್ರೆ, ಎಷ್ಟೊಂದು ಜನ ಯುರೋಪ್ ಟ್ರಾವೆಲ್ ಮಾಡಬೇಕು ಅಂತ ಅನ್ಕೋತಿರ್ತಾರೆ. ಬಟ್ ಯುರೋಪಿಯನ್ ಕಂಟ್ರೀಸ್ ಎಲ್ಲ ತುಂಬ ಎಕ್ಸ್ಪೆನ್ಸಿವ್ ಅಂತ ಎಷ್ಟೊಂದು ಜನ ಬರೋಕ್ಕೆ ಇಷ್ಟಪಡಲ್ಲ. ಎಕ್ಸ್ಪೆನ್ಸಿವ್ ಅಂತಲೇ ಸುಮ್ಮನೆ ಆಗೋಗ್ತಾರೆ. ಬಟ್ ಯುರೋಪಲ್ಲೂ ಎಕ್ಸ್ಪೆನ್ಸಿವ್ ಅಲ್ಲದೆ ಅಫೋರ್ಡೆಬಲ್ ಕಂಟ್ರೀಸ್ ಕೂಡ ಇದೆ ಅಂತ ಹೇಳೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಎಷ್ಟೊಂದು ಜನ ಯುರೋಪ್ ಟ್ರಾವೆಲ್ ಮಾಡ್ಬೇಕಂತ ಆಸೆ ಇಟ್ಕೊಂಡಿರ್ತೀರಾ, ಬಟ್ ಎಕ್ಸ್ಪೆನ್ಸಿವ್ ಅಂತ ಸುಮ್ಮನೆ ಆಗಬೇಡಿ. ಈ ಥರ ಕಂಟ್ರೀಸು ಇದ್ದಾವೆ. ಸೊ ಇಲ್ಲಿ ಕೊಟ್ಟಿರೋ ದುಡ್ಡು ವೇಸ್ಟ್ ಆಗಬಾರ್ದು ಅಂತಂದರೆ ಏನೆಲ್ಲ ಮಾಡ್ತೀವಿ ಅಂದರೆ, ಇಂಥ ವೆದರ್ ಇದ್ರೂ -10 degrees ಇದ್ರೂ ಈ ಥರ ಸ್ನೋ ಮುಖಕ್ಕೆ ಬೀಸ್ತಿದ್ರು ಇಷ್ಟು ಚೆನ್ನಾಗಿ ಆರಾಮಾಗಿ ಓಡಾಡ್ತಿದ್ದೀವಿ ಅಂತಂದರೆ ನಾವು ಕೊಟ್ಟಿರೋ ದುಡ್ಡು ವೇಸ್ಟ್ ಆಗಬಾರ್ದು ಅಂತ ಅಷ್ಟೇ. ಕಷ್ಟ ಆಗ್ತಾ ಇದೆ ಬಟ್ ದುಡ್ಡು ತಲೆ ಇಲ್ಲೋಡಿ, ಇಲ್ಲೆಲ್ಲ ಸ್ನೋ, ಕೈ ತೆಗಿಯೋಕ್ಕಾಗ್ತಿಲ್ಲ, ಫ್ರೀಸ್ ಆಗ್ತಾ ಇದೆ. ಬಟ್ ಕೊಟ್ಟಿರೋ ದುಡ್ಡು ಕಾಸು, ಅದಕ್ಕೆ ಎಷ್ಟು ಕಷ್ಟ ಬೇಕಾದ್ರೂ ಪಡ್ಬೋದು. ಈ ತರ ಇದೆ ನೋಡಿ ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂದ್ರೆ. ನೋಡಿ ಎಲ್ಲ ನ್ಯೂ ಇಯರ್ ಮಾಡಿ ಎಲ್ಲ ರೆಸ್ಟ್ ಮಾಡ್ತಿದ್ರೆ ಚೆನ್ನಾಗಿ ಹಾಕೊಂಡು ಬಿಸಿ ಟಾನಿಕ್ ಹಾಕೊಂಡು. ನಾವಿಬ್ರು ಚಳಿಲಿ ಓಡಾಡ್ತಿದೀವಿ ಚಳಿಲಿ, ಅದು ವಿಡಿಯೋ ಬೇರೆ ಮಾಡ್ತಾ ಇದೀವಿ. ಇಲ್ಲಿ ಜನ ಹೋಗೋರೆಲ್ಲ ನೋಡ್ಕೊಂಡು ಹೋಗ್ತಿದ್ರು, ಏನಪ್ಪ ಇವರು ನಡೆಯೋದೇ ಕಷ್ಟ, ಸ್ನೋ ಎಲ್ಲ ಕಣ್ಣಿಗೆ ಬಂದು ಬಡಿತಿದೆ, ಅದ್ರಲ್ಲಿ ಕೈ ಆಚೆ ತೆಗಿಯಕ್ಕೆ ಆಗಲ್ಲ, ಫೋನ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದೀವಿ. ನೋಡೋರು ನಗಾಡ್ತಿದ್ದಾರೆ. ಬಟ್ ನಿಮಗೆಲ್ಲ ತೋರಿಸ್ಬೇಕಲ್ಲ, ನಮಗೆ ಅವ್ರು ಇಂಪಾರ್ಟೆಂಟ್ ಅಲ್ಲ. ಜನ ಏನಾದರೂ ಇವ್ರು ಏನಾದರೂ ಅಂದ್ಕೊಳ್ಳಿ, ನಾವು ಎಕ್ಸ್ಪ್ಲೋರ್ ಮಾಡಿರೋ ಪ್ಲೇಸಸ್ನ ತೋರಿಸ್ಬೇಕು. ಅದು ನಮ್ಮ ಆಸೆ, ನಮಗೆ ಸಮಾಧಾನ ಆಗದೆ ಅವಾಗ. ನೀವೆಲ್ಲರೂ ನಮ್ಮ ವಿಡಿಯೋ ನೋಡಬೇಕು, ಇದಕ್ಕಾದ್ರೂ ನೋಡಬೇಕು.
ನೋಡಿ ಅವಸ್ಥೆ ನೋಡಿ. ಇದಕ್ಕಾದ್ರೂ ನೀವು ವಿಡಿಯೋ ನೋಡ್ಲೇಬೇಕು. ಈ ತರ ಇಷ್ಟು ಚಳಿಲಿ ಕೈ ಆಚೆ ಇಡಕ್ಕಾಗ್ತಿಲ್ಲ. ಅಂಡ್ ನೀನು ವಿಡಿಯೋ ಮಾಡ್ತಾ ಇದೀಯ, ಎಷ್ಟು ಕಷ್ಟ. ಇದೆಲ್ಲ ಮಾಡ್ತಿರೋದು ನಿಮ್ಗೋಸ್ಕರ. ನೀವು ವಿಡಿಯೋ ನೋಡ್ಲಿಲ್ಲ ಅಂತಂದ್ರೆ ಮತ್ತೆ ವಿಡಿಯೋ ಮಾಡಲ್ಲ. ಸಬ್ಸ್ಕ್ರೈಬ್ ಮಾಡಬೇಕು. ಈ ಕಡೆ ಬಾಚಿನು. ಒಂದು ದೇಶದ ಹಿಸ್ಟ್ರಿ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ನಾವು ಆ ಸ್ಟ್ರೀಟ್ಸ್ ಎಲ್ಲ ಚೆನ್ನಾಗಿ ಓಡಾಡಬೇಕು. ಅಲ್ಲಿನ ಆರ್ಕಿಟೆಕ್ಚರ್ ಎಲ್ಲ ನೋಡಿದಾಗ ಒಂದೊಂದು ಆರ್ಕಿಟೆಕ್ಚರು ಒಂದೊಂದು ಹಿಸ್ಟ್ರಿನ ಹೇಳುತ್ತೆ. ನಾವು ಹೀಗೆ ರಿಗಾ ಸ್ಟ್ರೀಟ್ಸ್ ಅಲ್ಲಿ ಓಡಾಡುವಾಗ ಬಿಲ್ಡಿಂಗ್ಸ್ ನೋಡ್ತಾ ಇದ್ವಿ. ಸೊ ಅದರಲ್ಲಿ ಒಂದು ಬಿಲ್ಡಿಂಗ್ ನೋಡಿ ನಂಗೆ ತುಂಬಾ ಫನ್ನಿ ಅನಿಸ್ತು. ಅದ್ರ ಹಿಸ್ಟ್ರಿನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅನಿಸ್ತು. 1990s ಅಲ್ಲಿ ಒಬ್ಬ ರಿಚ್ ಮರ್ಚೆಂಟ್ ಇರ್ತಾನೆ. ನೀವು ಈ ಬಿಲ್ಡಿಂಗ್ ಏನ್ ನೋಡ್ತಿದ್ದೀರಾ ಅಲ್ಲಿ ಅವನು ವಾಸ ಇರ್ತಾನೆ. ಅಂಡ್ ಈ ಕಡೆ ಇರೋ ಬಿಲ್ಡಿಂಗು ಆ ಮರ್ಚೆಂಟ್ ಅಸೋಸಿಯೇಷನ್ ಆಫೀಸ್ ಆಗಿರುತ್ತೆ. ಆ ರಿಚ್ ಮರ್ಚೆಂಟ್ನ ಅವರು ಈ ಅಸೋಸಿಯೇಷನ್ ಆಫೀಸ್ಗೆ ಸೇರಿಸಿರಲ್ಲ. ಅದಕ್ಕೆ ಅವನೇನ್ ಮಾಡ್ತಾನೆ ಅಂತಂದ್ರೆ ಒಂದು ಕ್ಯಾಟ್ನ ಅವನ ಮನೆ ಮೇಲ್ಗಡೆ ಈ ತರ ಕ್ಯಾಟ್ ಬ್ಯಾಕು ಮರ್ಚೆಂಟ್ ಆಫೀಸ್ಗೆ ಫೇಸ್ ಮಾಡೋ ತರ ನಿಲ್ಸಿರ್ತಾನೆ. ಆ ಮರ್ಚೆಂಟ್ ಆಫೀಸ್ಗೆ ಹೋಗೋರ್ಗೆಲ್ಲ ಎಂಬರೇಜ್ ಆಗಿ ಕೋಪ ಬರ್ಲಿ ಅಂತ ಆತರ ಮಾಡಿರ್ತಾನಂತೆ. ಆಫೀಸಿಗೆ ಹೋಗೋರೆಲ್ಲ ಅದು ನೋಡ್ಕೊಂಡು ಹೋಗ್ಲಿ, ಅವ್ರಿಗೆ ಕೋಪ ಬರ್ಲಿ, ಅವನ್ನ ಸೇರಿಸಿಲ್ಲ ಅನ್ನೋ ಕೋಪಕ್ಕೆ ಅವನಿಗೆ ಆ ಥರ ಮಾಡ್ತಾನಂತೆ. ಆಮೇಲೆ ಎಲ್ಲ ಸೇರ್ಕೊಂಡು ಆ ಕಾನ್ಫ್ಲಿಕ್ಟ್ನ ರಿಸಾಲ್ವ್ ಮಾಡಿದ್ಮೇಲೆ ಆ ಕ್ಯಾಟ್ನ ಆ ಹಿಸ್ಟ್ರಿ ಹಾಗೆ ಉಳಿಬೇಕು ಅಂತ ಅಂದ್ರೆ ಆ ಕ್ಯಾಟ್ ಬ್ಯಾಕ್ನ ಏನು ಆಫೀಸ್ಗೆ ಫೇಸ್ ಮಾಡಿ ನಿಲ್ಸಿರ್ತಾನೆ ಅದನ್ನ ಉಲ್ಟಾ ಮಾಡಿ ಇವಾಗ ಏನು ನೋಡ್ತಾ ಇದ್ದೀರಾ ಅದು ಉಲ್ಟಾ ಮಾಡಿ ನಿಲ್ಸಿದ್ದಾರೆ. ನಾನು ಇವಾಗ ರಿಗಾ ಓಲ್ಟನ್ ಅಲ್ಲಿರೋ ಒಂದು ಫೇಮಸ್ ಬಿಲ್ಡಿಂಗ್ ಹತ್ರ ನಿಂತಿದ್ದೀನಿ. ಸೊ ಇದನ್ನ 3 ಬ್ರದರ್ಸ್ ಬಿಲ್ಡಿಂಗ್ ಅಂತಾನೂ ಕರೀತಾರೆ. ಇಲ್ಲಿನ ಜನ ಇದನ್ನ ಸಿಂಬಲ್ ಆಫ್ ಯೂನಿಟಿ ಅಂತ ಕರೀತಾರೆ. ಫಸ್ಟ್ ಕಾಣ್ತಿರೋ ಬಿಲ್ಡಿಂಗು 15th ಸೆಂಚುರಿಯಲ್ಲಿ ಬಿಲ್ಡ್ ಮಾಡಿರೋದು. ಅಂಡ್ ಸೆಕೆಂಡ್ ಮಧ್ಯದಿರೋ ಬಿಲ್ಡಿಂಗು 16th ಸೆಂಚುರಿಯಲ್ಲಿ ಬಿಲ್ಡ್ ಮಾಡಿರೋದು. ಸುಮಾರು 2000 ವರ್ಷ ಗ್ಯಾಪ್ ಇದೆ. ಅಂಡ್ 3ನೇ ಬಿಲ್ಡಿಂಗ್ನ ರೀಸೆಂಟ್ ಆಗಿ ಕಟ್ಟಿರೋ ಅಂಥದ್ದು. ಇದು ಏನ್ ಹೇಳುತ್ತಪ್ಪ ಅಂತಂದ್ರೆ ಇಲ್ಲಿನ ಆರ್ಕಿಟೆಕ್ಚರ್ ಸೆಂಚುರೀಸ್ ಟು ಸೆಂಚುರೀಸ್ ಯಾವ ತರ ಇವಾಲ್ವ್ ಆಗಿದೆ ಅನ್ನೋದನ್ನ ನೋಡ್ಬೋದು. ಹೀಗೆ ನೀವು ರಿಗಾ ಓಲ್ಡ್ ಟೌನ್ ನೋಡ್ತಾ ಇದ್ರೆ ಒಂದೊಂದು ಹಿಸ್ಟ್ರಿ ಹೇಳುತ್ತೆ. ಅದಕ್ಕೆ ಇದನ್ನ ಯುನೆಸ್ಕೋ ಅವರು ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಈ ರಿಗಾ ಸಿಟಿನ ಐಡೆಂಟಿಫೈ ಮಾಡಿದ್ದಾರೆ. ಆಕ್ಚುಲಿ ಇದೇನ್ ಗೊತ್ತಾ, ನಾವು ಹೇಳಿದೀವಿ ಆಲ್ರೆಡಿ, ಇದನ್ನ ಈ ಸಿಟಿ ಅಂದ್ರೆ ಈ ದೇಶನ ಮುಂಚೆ ಜರ್ಮನ್ ಅವ್ರು ರೂಲ್ ಮಾಡ್ತಿರ್ತಾರೆ. ಆಮೇಲೆ ಸ್ವೀಡನ್ ಅವರು ಮತ್ತೆ ರಷ್ಯಾದವರು. ಇಲ್ಲಿ ತುಂಬಾ ಜನ ನೀವು ಮಿಕ್ಸ್ಚರ್ ಆಫ್ ಎಲ್ಲ ಕಡೆಯಿಂದ ಬಂದಿರೋ ಜನಗಳನ್ನ ನೀವು ಇಲ್ಲಿ ನೋಡ್ಬೋದು. ಸಿಕ್ಬಿಟ್ಟೆ ಫ್ರೆಂಡ್ಲಿ ಅಂಡ್ ವೆಲ್ಕಮಿಂಗ್, ಅಟ್ಲೀಸ್ಟ್ ಸ್ಮೈಲ್ ಮಾಡ್ತಾರೆ. ನೀವು ಯೂಶಲಿ ಅಬ್ಸರ್ವ್ ಮಾಡ್ಬೋದು ಬೇರೆ ಕಡೆ ಹೋದಾಗ ಯೂಶಲಿ ಬೇರೆ ಜನ ಫಾರಿನರ್ಸ್ ನೋಡಿದ್ರೆ ಅಷ್ಟು ಸ್ಮೈಲ್ ಮಾಡಲ್ಲ. ಬಟ್ ಇಲ್ಲಿ ನನಗೆ ಅನ್ಸಿದ್ದು ವೆಲ್ಕಮಿಂಗ್ ಇದ್ದಾರೆ ಅಂತ. ಅಂಡ್ ಫುಡ್ ಅಂತೂ ಇಲ್ಲಿನ ಹೋಟೆಲ್ಸ್ ಅಂತೂ ಸೂಪರ್ ನಾಟ್ ಓನ್ಲಿ ಇಂಡಿಯನ್ ಅಷ್ಟೇ ಅಲ್ಲ ಬಟ್ ಎಲ್ಲ ಕ್ಯೂಸಿನ್ಸು ಸಕ್ಕತ್ತಾಗಿದೆ. ಇಂಡಿಯನ್ ಫುಡ್ ನಾವು ಇದು ಬಿಟ್ಟು ಅಂದ್ರೆ ಬೇರೆ ಸಿಟಿಲಿ ನಾವು ಸ್ವೀಡನಲ್ಲಿ ಇದ್ವಿ, ನಾರ್ವೆಲ್ ಇದ್ವಿ, ಎಲ್ಲ ಕಡೆ ಟೇಸ್ಟ್ ಮಾಡಿದ್ವಿ. ಬಟ್ ನಮ್ಗೆಲ್ಲೂ ಇಷ್ಟೊಂದು ಇಂಡಿಯನ್ ಕ್ಯೂಸಿನ್ ಇಷ್ಟ ಆಗಿರ್ಲಿಲ್ಲ. ಇಲ್ಲಿ ತುಂಬಾ ಇಷ್ಟ ಆಯ್ತು. ಅಂಡ್ ಸೌತ್ ಇಂಡಿಯನ್ ದೋಸೆ ಕೂಡ ಸಿಕ್ತು. ನಾವು ದೋಸೆ ತಿಂದೇ ಇರ್ಲಿಲ್ಲ, ಮನೇಲಿ ಮಾಡ್ಕೊಳ್ಳೋದ್ ಬಿಟ್ರೆ ದೋಸೆ ತಿಂದೇ ಇರ್ಲಿಲ್ಲ. ಇಲ್ಲಿ ಬಂದು ತಿಂದಿದ್ದು. ಹೆಂಗಿತ್ತು ದೋಸೆ? ಸಖತ್ತಾಗಿತ್ತು. ಆಮೇಲೆ ಹೆಸರು ಹೆಂಗಿದೆ ಗೊತ್ತಾ, ಮೈಸೂರು ಮಸಾಲಾ ದೋಸೆ, ಗೀ ದೋಸೆ, ಸೇಮ್ ಇಂಡಿಯನ್ ಫೀಲ್. ಅಂಡ್ ಒಂದು ರೆಸ್ಟೋರೆಂಟ್ಗೆ ಹೋಗಿದ್ವಿ, ಆ ರೆಸ್ಟೋರೆಂಟ್ ಹೆಸರೇ ಬನಾನಾ ಲೀಫ್. ಫುಡ್ ಒಂದು ಎಲ್ರಿಗೂ ಅಂತ ಅನ್ಸುತ್ತೆ, ಅಯ್ಯೋ ಅಲ್ಲಿಗೆಲ್ಲ ಹೋದ್ರೆ ನಮಗೆ ಫುಡ್ ಅಡ್ಜಸ್ಟ್ ಆಗಲ್ಲ, ಇಂಡಿಯನ್ ಫುಡ್ ಸಿಗುತ್ತೆ. ಅಲ್ಲಿ ಚಿಕ್ಕದಾಗಿದ್ರು ಒಂಥರ ಚೊಕ್ಕದಾಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿಗಂತೂ ವಿಸಿಟ್ ಮಾಡಿ. ಸೌತ್ ಇಂಡಿಯನ್ ಫುಡ್ ಎಲ್ಲ ಸೇಮ್ ಹೋಮ್ಲಿ ಫೀಲೇ ಕೊಡುತ್ತೆ ನಿಮ್ಗೆ. ಕೊಟ್ಟಿರೋ ದುಡ್ಡಿಗೆ ವರ್ತ್ ಅನ್ಸುತ್ತೆ. ಓ ಇನ್ನೂ ಚೆನ್ನಾಗೇ ಇದೆ ಅಂತ ಅನ್ಸುತ್ತೆ. ನೀವು ಬೇರೆ ಕೆಲವೊಂದು ಕಂಟ್ರೀಸಲ್ಲಿ ನಾವು ಹೋಗಿ ಸ್ಪೆಂಡ್ ಮಾಡಿದಾಗ ಅನಿಸ್ತಿತ್ತು ಅಯ್ಯೋ ಇದು ವರ್ತ್ ಅಲ್ಲ ಅಂತ ಎಷ್ಟೊಂದು ಸತಿ ಅನಿಸಿದೆ. ಬಟ್ ಇಲ್ಲಿಗೆ ಬಂದಮೇಲೆ ಫಾರ್ ದ ಫಸ್ಟ್ ಟೈಮ್ ನಮ್ಗೆ ಅನಿಸಿರೋದು ಓ ನಾವು ಕೊಡೋದಕ್ಕೆಲ್ಲ ವರ್ತ್ ಇದೆ, ತುಂಬ ಚೆನ್ನಾಗಿದೆ. ಇನ್ನೂ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿನೇ ಚೆನ್ನಾಗಿದೆ ಈ ಕಂಟ್ರಿ. ಇವತ್ತು ಲಾಸ್ಟ್ ಡೇ ಏನೇನೋ ಮುಗ್ದೇ ಹೋಯ್ತು ದಿನ. ಲ್ಯಾಟ್ವಿಯಾ ಟೂರ್ ಮುಗಿತಾ ಬರ್ತಾ ಇದೆ. ಬೇಜಾರಾಗ್ತಾ ಇದೆ. ಯಾರಿಗೆ ತಾನೇ ಬೇಜಾರಾಗಲ್ಲ ಅಲ್ವಾ? ಫಸ್ಟ್ ಡೇ ಫುಲ್ ಜೋಶಲ್ಲಿರ್ತೀವಿ, ಬಟ್ ಮುಗಿತಾ ಬೇಜಾರಾಗುತ್ತೆ. ನಾಳೆಯಿಂದ ಮನೇಲಿ ಇರಬೇಕು, ಬೇಜಾರಾಗುತ್ತೆ. 2 ದಿನ ಅಷ್ಟೇ ಎಂಜಾಯ್ಮೆಂಟ್ ಎಲ್ಲ, ಆಮೇಲೆ ಮಾಮೂಲಿ ಮನೆ. ಬಟ್ ಅದು ಟ್ರಿಪ್ ಮಾಡಿ ಲಾಸ್ಟ್ ಡೇ ಹೋದಾಗ ಆ ಥರ ಅನಿಸ್ತಿರುತ್ತೆ. ಬಟ್ ಆಮೇಲೆ ಹೋದ್ಮೇಲೆ 1-2 ದಿನ ಆದಮೇಲೆ ಸೆಟ್ ಆಗಿಬಿಡ್ತೀವಿ. ಅವಾಗಲೇ ಎಲ್ಲೋ ಹೋಗೋದು ಬೇಡ, ಮನೇಲಿ ಇರೋಣ ಅನ್ಸುತ್ತೆ. ಟ್ರಿಪ್ ಬಂದರೆ ಮತ್ತೆ ವಾಪಸ್ ಮನೆಗೆ ಹೋಗೋಕೆ ಬೇಜಾರಾಗುತ್ತೆ. 7 ಇಯರ್ ತಗೋಬೇಕಲ್ವಾ, ಇವತ್ತು ಲಾಸ್ಟ್ ಡೇ ಅಲ್ವಾ, ಅದಕ್ಕೆ ನಾನೊಂದು ಜಾಕೆಟ್ ತಗೊಂಡೆ. ನೆನಪಿಗಿರ್ಲಿ ಕಂಟ್ರಿಗೆ ಬಂದು ಜಾಕೆಟ್ ತಗೊಂಡಿದ್ದೀನಿ ಅಂತ. ಅಲ್ಲ, ಸಾವನೀರ್ಗೆ ಯಾರಾದ್ರೂ ಜಾಕೆಟ್ ತರುವಂತಾರ? ನೀವೇ ಹೇಳಿ. ಫೋಟೋ ಫ್ರಿಡ್ಜ್ ಮೇಲೆ ಬೇಕಾದ್ರೂ ತಗೋಬಹುದು. ಇವಾಗ ಆ ಜಾಕೆಟ್ ಯಾರಾದ್ರೂ ಸಾವನೀರ್ ಜಾಕೆಟ್ ಏನ್ ಬೇಕಾದ್ರೂ ತಗೋಬಹುದು.
ಹುಡುಗಿರು ಏನು ಬೇಕಾದ್ರೂ ತಗೋಬೋದು, ಬೇಕಾದ್ರೂ ಶಾಪಿಂಗ್ ಮಾಡ್ಬೋದು. ಅದು ಆ ಕಂಟ್ರಿಲಿ ತೊಗೊಂಡಿದ್ದೀವಿ ಅಂತ ನೆನಪಿರುತ್ತಲ್ವ, ಆ ನೆನಪಂತೂ ಪಕ್ಕ ಇರುತ್ತೆ ನಾವು ಎಲ್ಲಿ ತೊಗೊಂಡಿದ್ದೀವಿ ಅಂತ. ಇಟಲಿಗೆ ಹೋಗಿದ್ವಿ, ಇಟಲಿಯಲ್ಲೂ ಒಂದು ಜಾಕೆಟ್ ತೊಗೊಂಡಿದ್ದೆ. ಸೊ ನೆನಪಿಗೆ ಇವಾಗ ನಾನು ನೆನ್ಸ್ಕೊತೀನಿ, ನಾನು ಇಟಲಿಯಲ್ಲಿ ತೊಗೊಂಡಿದ್ದೆ ಜಾಕೆಟ್ ಅಂತ. ಆ ಥರ ಅಷ್ಟು ಸಿಂಪಲ್, ಏನೋ ಒಂದು ನೆನಪಿಗೆ ತೊಗೊಂಡೋಗ್ಬೇಕು. ನೋಡಿ ನೀವೇ ನೋಡಿ, ಸಾವನಿಗೆ ಜಾಕೆಟ್ ಕೋರ್ಸ್ ಬಟ್ಟೆ. ನಮ್ಮ ವಿಡಿಯೋನ ಯಾರಾದರೂ ಹುಡುಗಿರು ನೋಡ್ತಾ ಇದ್ರೆ 100% ಎಸ್ ಅಂತ ಹೇಳ್ತಾರೆ. ಏನು ಹುಡುಗರು ನೋಡ್ತಿದ್ರೆ 100% ನೋ ಅಂತಾರೆ. ಕೆಲವರು ಮದುವೆ ಆಗಿರೋರು 100% ಎಸ್ ಅಂತಾನೆ ಹೇಳ್ತಾರೆ. ಹೌದು ಕಣಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ. ಇವಾಗ ಏನೇನೋ ಫುಡ್ ಡಿಫ್ರೆಂಟ್ ಎಲ್ಲ ಟ್ರೈ ಮಾಡೋಣ ಅಂತ ಏನೇನೋ ಟ್ರೈ ಮಾಡಿದ್ವಿ. ಒಂಥರ ಅದೊಂದು ಫುಡ್ ಸ್ಟ್ರೀಟ್ ಥರ ಇತ್ತು. ಇವಾಗ ಆ್ಯಕ್ಚುಲಿ ಇಲ್ಲೆಲ್ಲ ನಾವು ನೋಡಿರ್ಲಿಲ್ಲ, ಮಾಲಲ್ಲಿ ಎಲ್ಲೋ ಒಂದೊಂದು ಶಾಪ್ ಥರ ಇರ್ತಿತ್ತು. ಬಟ್ ಇಲ್ಲಿ ಹೆಂಗೆ ಗೊತ್ತಾ, ಸೇಮ್ ಈಗ ಒರೈನ್ ಮಾಲ್ ಬೆಂಗಳೂರಲ್ಲಿ ಇದೆಯಲ್ಲ, ಮೇಲೆ ಒಂದು ಫ್ಲೋರ್ ಫುಲ್ಲು ಫುಡ್ ಸ್ಟ್ರೀಟ್ ಥರ ಆ ಥರ ಇತ್ತು. ಇಲ್ಲಿ ನಂಗೆ ಸಖತ್ ಇಷ್ಟ ಆಯ್ತು. ಇವ್ರದ್ದೊಂಥರ ಹೆಂಗೆ ಗೊತ್ತಾ, ಒಂಥರ ಮಿಕ್ಸ್ ಆಫ್ ಕಲ್ಚರು, ಅಂದರೆ ಫುಲ್ ಯುರೋಪಿಯನ್ ಕಲ್ಚರ್ ಇಲ್ಲ ಅವ್ರದ್ದು. ಒಂಚೂರು ನಮ್ಮ ಥರ ಈ ಫುಡ್ ಎಲ್ಲ ನೋಡ್ತಿದ್ರೆ ಆ ಥರ ಅನಿಸುತ್ತೆ. ಸಖತ್ ಖುಷಿ ಆಯಿತು. ಸ್ಟ್ರೀಟ್ ಫುಡ್ ಥರ ಅಲ್ಲೂ ಎಲ್ಲ ಶಾಪ್ಸು ಅಲ್ಲೇ ಇತ್ತು. ಎಲ್ಲಿ ಬೇಕಾದರೂ ಹೋಗಿ ಕೂತ್ಕೋಬೋದು. ಸೇಮ್ ಒರೈನ್ ಮಾಲಲ್ಲಿ ಹೆಂಗೆ ಫುಡ್ ಸ್ಟ್ರೀಟ್ ಇದೆ ಅದೇ ಥರ ಇತ್ತು. ಹೋಗೋದು ಅಲ್ಲೊಂದು ಟ್ಯಾಕೋಸ್ ಏನೋ ಟ್ರೈ ಮಾಡಿದ್ವಿ, ಮೆಕ್ಸಿಕನ್ ಟ್ರೈ ಮಾಡಿದ್ವಿ. ಆಮೇಲೆ ಸೂಶಿ ಆ್ಯಕ್ಚುಲಿ ನಮಗೆ ನಾನು ಬೆಂಗಳೂರಲ್ಲಿ ಅಷ್ಟೇ ತಿಂದಿದ್ದು. ಇಲ್ಲಿ ಬಂದಮೇಲೆ ಟ್ರೈ ಮಾಡಬೇಕು ಅಂದ್ಬಿಟ್ಟು ಒಂದ್ಸತಿ ನಾವು ಸ್ವೀಡನ್ ಶೆಲೆಫ್ಟಿಯಲ್ಲಿ ಇದ್ವಿ, ಅಲ್ಲಿ ಟ್ರೈ ಮಾಡಿದ್ವಿ. ಅಬ್ಬಾ, ತಿಂದ್ಮೇಲೆ ನಿಜವಾಗ್ಲೂ ಸೂಶಿ ಹಿಂಗಿರುತ್ತಾ ಅಂತ ಒಂದು ಒಪಿನಿಯನ್ ಚೇಂಜ್ ಆಗಿ ಹೋಗ್ಬಿಟ್ಟಿತ್ತು ಸೂಶಿ ಮೇಲೆ. ಆಮೇಲೆ ಸರಿ ಅಂದ್ಬಿಟ್ಟು ಇವತ್ತು ನೋಡಿದ್ವಿ. ಇವತ್ತೆಲ್ಲ ನಿನ್ನೆ ಎಲ್ಲ ಬೇರೆ ಫುಡ್ ಎಲ್ಲ ಟ್ರೈ ಮಾಡಿದ್ವಲ್ಲ, ಆ ಕಾನ್ಫಿಡೆನ್ಸ್ ಮೇಲೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹೋದ್ವಿ. ವೆಜಿಟೇರಿಯನ್ ಕ್ರಿಸ್ಪಿ ಆಗಿತ್ತು, ಚೆನ್ನಾಗಿತ್ತು. ನಾನಿದ್ ಭಯ ಇತ್ತು, ಹೆಂಗಿರುತ್ತಪ್ಪ ಎಲ್ಲ ಟ್ರೈ ಮಾಡಿ ಬೇಡ ಅಂತಿದ್ದೆ. ಬಟ್ ನನ್ನ ಮಾತು ಕೇಳಿ, ಈ ಸಲ ಆ್ಯಕ್ಚುಲಿ ನಾನು ಹೇಳಿದ ಕಡೆ ಫುಡ್ ರೆಕಮೆಂಡೇಶನ್ ಎಲ್ಲ ನಾನೇ ಮಾಡಿರೋದು. ನಾನು ಹೇಳಿದ ಕಡೆನೇ ಹೋಗಿರೋದು. ಪ್ರತಿ ಸಲ ಅಯ್ಯೋ ಬಿಡು ನನಗೆ ಗೊತ್ತಿರಲ್ಲ, ಲಿಶಿತಿಗೆ ಜಾಸ್ತಿ ಐಡಿಯಾ ಇರುತ್ತೆ. ಇವರು ಫಸ್ಟ್ ಯುರೋಪಿಗೆ ಬಂದಿರಲ್ಲ, ಯುರೋಪಲ್ಲೆಲ್ಲ ಹೆಂಗೆ ಯಾವ್ಯಾವ ಶಾಪ್ ಹೆಂಗಿರುತ್ತೆ ಅಂತ ಗೊತ್ತಿರುತ್ತೆ ಅಂದ್ಬಿಟ್ಟು ಲಿಶಿತಿಗೆ ಬಿಡ್ತಿದ್ದೆ. ಬಟ್ ಈ ಸಲ ಅಂಥ ರಿಸ್ಕ್ ನಾನು ತಗೊಳ್ಳಿ, ಬರೋದು ಬಂದಿದ್ದೀನಿ, ನನ್ನದೇ ರೆಕಮೆಂಡೇಶನ್ ಇರಬೇಕಂತ. ಸೊ ನನ್ನ ರೆಕಮೆಂಡೇಶನ್ ಮೇಲೆ ಎಲ್ಲ ರೆಸ್ಟೋರೆಂಟ್ಸ್ಗೂ ಹೋಗಿದ್ದು. ಬಟ್ ಹೋಗಿದ್ದೆಲ್ಲ ಸೂಪರ್ ಚೆನ್ನಾಗಿತ್ತು. ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಂತೂ ತುಂಬ ಡಿಫ್ರೆಂಟು. ಯುರೋಪಲ್ಲೇ ನೋಡಿ, ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಂತೂ ಟೋಟಲಿ ಡಿಫ್ರೆಂಟ್ ಆಗಿರುತ್ತೆ ಅವ್ರ ಕಲ್ಚರ್. ಅಂದ್ರೆ ಅದ್ರಲ್ಲಿ ಯಾವ್ದಾವ್ದು ಬರುತ್ತೆ ಅಂದ್ರೆ ಸ್ವೀಡನ್ ಬರುತ್ತೆ, ನಾರ್ವೆ ಬರುತ್ತೆ, ಫಿನ್ಲ್ಯಾಂಡ್ ಬರುತ್ತೆ, ಆಮೇಲೆ ಡೆನ್ಮಾರ್ಕ್, ಇಷ್ಟು ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಂತ ಕರೀತಾರೆ. ಜನ ಕಡಿಮೆ, ಆಮೇಲೆ ಅವ್ರದ್ದು ಲೈಫ್ ಸ್ಟೈಲೇ ಒಂಥರ ನೇಚರ್ ರಿಸರ್ವ್ಡ್, ಸ್ವಲ್ಪ ರಿಸರ್ವ್ಡ್ ನೇಚರು. ಅಂದ್ರೆ ಅಷ್ಟೊಂದು ನಮಗೆ ಸಡನ್ ಆಗಿ ನಮ್ಗೆ ಅವ್ರು ವೆಲ್ಕಮಿಂಗ್ ಅಂತ ಅನ್ಸಲ್ಲ. ತುಂಬಾ ಸೈಲೆಂಟ್ ಆಗಿರ್ತಾರೆ ಅವ್ರ ಪಾಡಿಗೆ. ಅಂದ್ರೆ ಬೇಗ ಟ್ರಸ್ಟ್ ಮಾಡಲ್ಲ, ಅದು ಒಂಥರ ಒಳ್ಳೇದೇ. ಈಗ ಸಡನ್ ಆಗಿ ನಾವು ಯಾರನ್ನು ಔಟ್ಸೈಡರ್ಸ್ನ ಸಡನ್ ಆಗಿ ಅವ್ರನ್ನ ಟ್ರಸ್ಟ್ ಮಾಡಕ್ ಆಗಲ್ಲ. ಯಾರಿಗಾದ್ರೂ ಆಗಲಿ ಇರುತ್ತೆ ಅಲ್ವಾ, ಸ್ವಲ್ಪ ಟೈಮ್ ತಗೋತಾರೆ. ಹೋಗ್ತಾ ಅವ್ರು ಸೆಟ್ ಆಗ್ತಾರೆ ನಮ್ಗೆ. ಆ್ಯಕ್ಚುಲಿ ನಮಗೆ ಆ ಥರ ಅನಿಸಿದೆ. ನಾವಿವಾಗ ರಿಗಾ ಸೆಂಟರಲ್ಲಿರುವಂತಹ ಫ್ರೀಡಮ್ ಮೆಮೋರಿಯಲ್ ಸ್ಟ್ಯಾಚು ಹತ್ರ ನಿಂತ್ಕೊಂಡಿದ್ದೀವಿ. ಇದು ಫ್ರೀಡಮ್ ಮಾನ್ಯುಮೆಂಟ್. ಆಕ್ಚುಲಿ ಇದು ಏನಕ್ಕಪ್ಪ ಬಿಲ್ಡ್ ಮಾಡಿದ್ದಾರೆ ಅಂತ ಅಂದ್ರೆ, ಲ್ಯಾಟ್ವಿಯಾ ಫ್ರೀಡಮ್ಗೆ ಯಾರ್ಯಾರು ಸೋಲ್ಜರ್ಸ್ ಹೋರಾಡಿ ಪ್ರಾಣ ಕಳ್ಕೊಂಡಿದಾರಲ್ಲ ಅವ್ರಿಗೆ ಹಾನರ್ ಮಾಡೋದಕ್ಕೋಸ್ಕರ ಈ ಮಾನ್ಯುಮೆಂಟ್ ನ ಮೆಮೋರಿಯಲ್ ಬಿಲ್ಡ್ ಮಾಡಿದ್ದಾರೆ. 1990ಯಲ್ಲಿ ಸೋವಿಯತ್ ಯೂನಿಯನ್ ಇಂದ ಕೊಲ್ಯಾಪ್ಸ್ ಆಗಿ ಲ್ಯಾಟ್ವಿಯಾ ಇಂಡಿಪೆಂಡೆಂಟ್ ಆಗಿ ಹೊರಹೊಮ್ಮುತ್ತೆ. ಆಮೇಲೆ ಇಲ್ಲಿ ಮೇಲ್ಗಡೆ ಇದೆಯಲ್ಲ, ಅದೊಂದು ಮಾಡೆಲ್ 3 ಸ್ಟಾರ್ಸ್ ನ ಇಟ್ಕೊಂಡಿದ್ದಾಳೆ. ಅಂದ್ರೆ ಅದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ 3 ರೀಜನ್ ಸೇರಿ ಈ ಕಂಟ್ರಿ ಆಗಿದೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ. 3 ಇಂಪಾರ್ಟೆಂಟ್ ರೀಜನ್ಸ್ ಎಲ್ಲ ಸೇರಿ ಯುನೈಟೆಡ್ ಆಗಿ ಲ್ಯಾಟ್ವಿಯಾ ಆಗಿದೆ ಅಂತ ಇದು ರೆಪ್ರೆಸೆಂಟ್ ಮಾಡುತ್ತೆ. ಈ ಥರ ಎಲ್ಲ ಇದ್ದಾಗ ನಮ್ಮಂಥ ಯಂಗ್ಸ್ಟರ್ಸ್ಗೆ ಎಷ್ಟೊಂದು ಹಿಸ್ಟ್ರಿ ಎಲ್ಲ ಗೊತ್ತಿರಲ್ಲ, ಎಲ್ಲದನ್ನೂ ಓದೋಕ್ಕಾಗಲ್ಲ. ನಮಗೆ ಪ್ರತಿಯೊಂದು ಕಂಟ್ರಿ ಬಗ್ಗೆನೂ ಏನಾಗಿತ್ತು, ಏನು ಹಿಸ್ಟ್ರಿ ಇದೆ ಅಂತ ತಿಳ್ಕೊಳಕ್ಕಾಗಲ್ಲ. ವಿಸಿಟರ್ಸ್ ಆಗಿರೋ ನಾವು ಈ ಥರ ಏನಾದರೂ ಒಂದು ನೋಡಿದಾಗ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಟ್ರೈ ಮಾಡ್ತೀವಿ. ನಾವು ತಿಳ್ಕೊಂಡಾಗ ಹೌದಲ್ವಾ ಈ ಥರ ಎಲ್ಲ ಆಗಿತ್ತಾ ಅನ್ನೋ ಒಂಥರ ಖುಷಿ ಆಗುತ್ತೆ. ಇವಾಗ ಇದೇ ಒಂದು ಸ್ಟ್ಯಾಚು ನೋಡಿದ್ವಿ, ಆ ಮಾಡೆಲ್ ವಿತ್ 3 ಸ್ಟಾರ್ಸ್. ನಾವು ಹಾಗೆ ನೋಡಿದ್ರೆ ಏನೋ ಡಿಸೈನ್ ಮಾಡಿದ್ದೀರಿ ಅಂತ ಅನಿಸುತ್ತೆ. ಬಟ್ ಅದನ್ನ ಹಿಸ್ಟ್ರಿನ ಕೆದಕಿ ನೋಡಿದಾಗ ಗೊತ್ತಾಗುತ್ತೆ, ಈ ಥರ ಎಲ್ಲ ಆಗಿತ್ತು, ಇದಕ್ಕೆ ಈ ಸ್ಟೋರಿ ಇದೆ ಅಂತ ಗೊತ್ತಾಗುತ್ತೆ. ನಾವಂತೂ ಇರಲಿಲ್ಲ ವಾರ್ ಮಾಡೋ ಟೈಮಲ್ಲಿ, ವಾರ್ ಆಗೋ ಟೈಮಲ್ಲಿ ತುಂಬ ನಾವಿನ್ನೂ ಹುಟ್ಟೇ ಇರಲಿಲ್ಲ. ಬಟ್ ಅಟ್ಲೀಸ್ಟ್ ಇದರಿಂದ ನಮಗೆ ಗೊತ್ತಾಗುತ್ತೆ, ಇಷ್ಟೆಲ್ಲ ಕಷ್ಟಪಟ್ಟು ಈ ಒಂದು ಇದನ್ನ ಕಟ್ಟಿದ್ದಾರೆ, ನಾವೆಲ್ಲ ಇಲ್ಲಿ ಬರೋಕ್ಕಾಗಿದೆ, ಇದೊಂದು ದೇಶ ಇದೆ ಅನ್ನೋದಕ್ಕೆ ಒಂಥರ ಖುಷಿ ಆಗುತ್ತೆ. ಆಮೇಲೆ ಇಲ್ಲಿ ಹೆಂಗಿದೆ ಗೊತ್ತಾ, ಇಲ್ಲೆಲ್ಲ ಆಲ್ಮೋಸ್ಟ್ ಯುರೋಪಿಯನ್ ಕಂಟ್ರೀಸಲ್ಲಿ ಹಳೇದೇನು ಆರ್ಕಿಟೆಕ್ಚರ್ ಇದೆ ಅದನ್ನ ಹಂಗೆ ಪ್ರಿಸರ್ವ್ ಮಾಡ್ತಾರೆ. ಅದನ್ನೇನು ಫುಲ್ ಡಿಸ್ಟ್ರಾಯ್ ಮಾಡಿ ರೀಇನೋವೇಟ್ ಮಾಡಿ ಹೊಸ್ದಾಗಿ ಮಾಡಲ್ಲ. ಫುಲ್ ಪಾಶಾಗಿ ಕಾಣಿಸ್ಬೇಕು ಹಾಗೆ ಹಿಂಗೆ ಅಂತ ತುಂಬ ತಲೆ ಕೆಡಿಸ್ಕೊಳ್ಳಲ್ಲ. ಇರೋದ್ರಲ್ಲೇ ಹೆಂಗೆ ಮಾಡಬೇಕು ಅದನ್ನೇ ಚೆನ್ನಾಗಿ
ಮಾಡ್ತಾರೆ. ಅದೇ ನೋಡಿ ಬ್ಯೂಟಿಫುಲ್ ಥಿಂಗ್ ಯುರೋಪಲ್ಲಿ. ಯುರೋಪ್ ವಿಶೇಷತೆ ಏನಪ್ಪಾ ಅಂದ್ರೆ ಇದೆ ನೋಡಿ, ಅವ್ರು ಹಳೆ ಬಿಲ್ಡಿಂಗ್ ನ ಏನು ಡಿಸ್ಟ್ರಾಯ್ ಮಾಡಿಲ್ಲ, ಹಿಂಗೆ ಇಟ್ಕೊಂಡಿದ್ದಾರೆ. ಅದ್ರಲ್ಲೇ ಮಾಲ್ ಮಾಡಿದ್ದಾರೆ, ಅದ್ರಲ್ಲೇ ರೆಸ್ಟೋರೆಂಟ್ಸ್, ಹೋಟೆಲ್ಸ್ ಎಲ್ಲ ಅದ್ರಲ್ಲೇನೆ. ಅವ್ರು ಯೋಚನೆ ಮಾಡಲ್ಲ. ಇವಾಗ ನೋಡಿ ಅದು ನೋಡೋದಕ್ಕೆ ಎಲ್ಲ ಇಡೀ ವರ್ಲ್ಡಿಂದ ಜನ ಬರ್ತಾರೆ. ನಮ್ ಕಡೆ ಹೆಂಗೆ ಅಂತಂದ್ರೆ ಹಳೆ ಮನೆ ಕೆಡವು ಬಿಡು ಹೊಸಾದ್ ಕಟ್ಸು ಅಷ್ಟೇ. ಬಟ್ ಅದು ಇರ್ಬೇಕು, ಬಟ್ ಇರೋದನ್ನ ಡಿಸ್ಟ್ರಾಯ್ ಮಾಡ್ಕೊಂಡು. ಬಟ್ ಇಲ್ಲೆಲ್ಲ ಹಳೆ ಮನೆ ಅಂದ್ರೆ ಒಂಥರ ಖುಷಿ ಪಡ್ತಾರೆ, ಅದನ್ನ ಹಂಗೆ ಉಳಿಸ್ಕೊಂತಾರೆ. ಅಂದ್ರೆ ಇವಾಗ ಅದಕ್ಕೆ ಇಲ್ಲೆಲ್ಲ ಅದಕ್ಕೆ ವ್ಯಾಲ್ಯೂ ಜಾಸ್ತಿ. ತುಂಬಾ ಓಲ್ಡ್ ವಿಂಟೇಜ್ ಆ ಕಾಲದ, ಹಂಗಾದ್ರೆ ನಾವ್ ಇಲ್ಲೇ ಇರ್ಬೇಕು, ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ. ಇವಾಗ ಏನ್ ಮಾಡ್ತಾರೆ ಗೊತ್ತಾ, ಒಳಗಡೆ ಅವರು ಆಲ್ಟ್ರೇಷನ್ ಮಾಡ್ತಾರೆ. ಎಷ್ಟೊಂದು ಬಿಲ್ಡಿಂಗ್ಸ್ಗೆ ಒಳಗಡೆ ಆಲ್ಟ್ರೇಷನ್ ಮಾಡಿ ಆಫೀಸು, ನೀವು ಆಚೆಯಿಂದ ಓಲ್ಡ್ ಬಿಲ್ಡಿಂಗ್ ತರ ಕಾಣಿಸಿದೆ, ಬಟ್ ಒಳಗೋದ್ರೆ ಒಳ್ಳೊಳ್ಳೆ ರೆಸ್ಟೋರೆಂಟ್ಸು, ಒಳಗಡೆನು ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಎಲ್ಲ ಮಾಡರ್ನ್ ಆಗೇ ಇರುತ್ತೆ. ಅಂಡ್ ಈವನ್ ನಾವು ಹೋಟೆಲ್ಸ್ ಇರುತ್ತಲ್ಲ, ಹೋಟೆಲ್ಸ್ ನಾವು ಉಳ್ಕೊಳ್ಳೋಕ್ಕೂ ಆಚೆಯಿಂದ ಇದು ಓಲ್ಡ್ ಬಿಲ್ಡಿಂಗ್ ತರ ಕಾಣಿಸುತ್ತೆ, ಬಟ್ ಒಳಗೋದ್ರೆ ಇಂಟೀರಿಯರ್ಸ್ ಎಲ್ಲ ಫುಲ್ ಅಪ್ಡೇಟೆಡ್ ಆಗಿ ಹೊಸ ಥರ ಇರುತ್ತೆ. ಸೊ ಆ ಥರನೂ ಪ್ರಿಸರ್ವ್ ಮಾಡ್ಬೋದು. ಇಟ್ಸ್ ನಾಟ್ ಲೈಕ್ ಎಲ್ಲ ಫುಲ್ ಡಿಸ್ಟ್ರಾಯ್ ಮಾಡಬೇಕು ಅಂತಲ್ಲ. ಅದೊಂದು ಖುಷಿ ಆಗುತ್ತೆ ಯುರೋಪಲ್ಲಿ ನೀವು ಓಡಾಡುವಾಗ, ನೀವು ಇದೆಲ್ಲ ನೋಡ್ತಿರ್ತೀರ. ಆಮೇಲೆ ನೀವು ಬಂದರೆ ಬರೀ ಆಯಿತು ನಾನು ಸಿಟಿಲಿ ಓಡಾಡ್ತೀನಿ, ರೆಸ್ಟೋರೆಂಟ್ಸಲ್ಲಿ ತಿನ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತೀನಿ, ಅದು ಓಕೆ. ಬಟ್ ನೀವು ಓಲ್ಡ್ ಡೇ ಏನು ಮಾಡ್ತೀರಾ ಅಂತಂದಾಗ ಇದು ಒಂದು ಆ್ಯಡ್ ಆಗುತ್ತೆ. ಅವ್ರಿಗೂ ಎಲ್ಲದೂ ಗೊತ್ತಿರಲ್ಲ. ಹಾಗಾಗಿ ನಾವು ಇಲ್ಲಿಗೆ ಬಂದಿರೋದ್ರಿಂದ ನಮಗೇನು ಗೊತ್ತಿದೆ, ನಾವೇನು ನೋಡ್ತೀವಿ, ಈ ಥರ ಎಲ್ಲ ಆಗಿತ್ತಾ ಅಂತ ಅಂದಾಗ ಎಷ್ಟೊಂದು ಜನಕ್ಕೆ ತಿಳ್ಕೊಳ್ಳೋ ಆಸೆ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಕೈಲಿ ಆದಷ್ಟು ಪ್ರಯತ್ನ ನಾವು ಮಾಡಿ ನಿಮಗೆ ಹೇಳ್ತಾ ಇದ್ದೀವಿ. ಓಕೆ, ಇವಾಗ ಎಲ್ಲ ಮುಗ್ದಿದೆ. ಆಲ್ಮೋಸ್ಟ್ 7 ಇಯರ್ ಎಲ್ಲ ತೊಗೊಂಡಾಗಿದೆ. ನನಗೇನು ಬೇಕು ನಾನು ಅದು ತೊಗೊಂಡಾಗಿದೆ. ನಿಶ್ಚಿತ್ ಏನೂ ತೊಗೊಳ್ಳಲ್ಲ. ಆಮೇಲೆ ಫೋಟೋ ತೆಗೆಸ್ಕೊಳ್ಳೋಕ್ಕೂ ಅಷ್ಟೇ. ನೀವು ನಮ್ಮ ಇನ್ಸ್ಟಾಗ್ರಾಮು ಎಲ್ಲ ಫಾಲೋ ಮಾಡ್ತಿದ್ರೆ ಗೊತ್ತಾಗುತ್ತೆ, ಜಾಸ್ತಿ ಫೋಟೋ ತೆಗೆಸ್ಕೊಳ್ಳೋದೇ ನಾನು. ಎಲ್ಲರೂ ಅಷ್ಟೇನೆ, ಎಲ್ಲಾರ್ದು ನನಗೆ ಬಿಟ್ಟು ಅಟ್ಲೀಸ್ಟ್ ಹುಡುಗರಿಗೂ ಇರುತ್ತೆ ಕ್ರೇಜು. ಈ ಹುಡುಗಂಗೆ ಒಂಚೂರು ಫೋಟೋ ಕ್ರೇಜ್ ಇಲ್ಲ, ಬಟ್ಟೆ ಕ್ರೇಜ್ ಇಲ್ಲ, ಏನು ಕ್ರೇಜ್ ಇಲ್ಲ. ಬಟ್ ಎಕ್ಸ್ಪ್ಲೋರ್ ಮಾಡೋವಂಥ ಮನುಷ್ಯ, ಅಡ್ವೆಂಚರಸ್ ಪರ್ಸನ್. ಇದನ್ನ ನಾನು ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಮುಂಚೆ ನಾನು ಎಲ್ಲೂ ಟ್ರಾವೆಲ್ ಮಾಡ್ತಿರ್ಲಿಲ್ಲ. ಇಲ್ಲಿಗೆ ಬಂದ್ಮೇಲಂತೂ ತುಂಬ ಇಷ್ಟ ಈ ಥರ ಎಲ್ಲ ಎಕ್ಸ್ಪ್ಲೋರ್ ಮಾಡಿ. ಈ ಥರ ಸ್ಪೆಷಲಿ ಈ ಥರ ಹಿಸ್ಟ್ರಿ ಎಲ್ಲ ತಿಳ್ಕೊಂಡು, ಅಯ್ಯೋ ಅದೆಲ್ಲ ಬಿಲ್ಡಿಂಗ್ ಯಾರು ನೋಡ್ತಾರೆ ಅನ್ನೋ ಥರ ಇದ್ದಿದ್ದು ನಾನು. ಬಟ್ ಯುರೋಪಿಗೆ ಬಂದರೆ ಇಲ್ಲಿದ್ದವ್ರಿಗೆ ಇಂಟ್ರೆಸ್ಟ್ ಬರ್ಬೋದು. ನನಗಂತೂ ಬಂದಿದೆ. ಇವಾಗೊಂದು 7:30 ಆಗಿದೆ. ಸೊ ನಾಳೆ ಹೊರಡ್ತೀವಿ ನಾವು ಬೆಳಗ್ಗೆ. ಮೋಸ್ಟ್ಲಿ ಇಲ್ಲಿಗೆ ನಮ್ಮ ರಿಗಾ ಲಾಟ್ವಿಯಾ ಸೀರೀಸ್ ಮುಕ್ತಾಯಗೊಳ್ಳುತ್ತದೆ. ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಬಾಯ್ ಬಾಯ್.